ಹೇ ಗಾಯ್ಸ್, ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್. ಸೊ ಗಾಯ್ಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು. ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, 200 ರುಪೀಸ್ಗೆ ವಾಯ್ಸ್ ನೋಟ್ ಇರುತ್ತೆ, 400 ರುಪೀಸ್ಗೆ ಫೋನ್ ಕಾಲ್ ರೀಡಿಂಗ್ ಇರುತ್ತೆ. ಈ ಎರಡು ಆಪ್ಷನ್ ಅಲ್ಲೂ ಕೂಡ ಅನ್ಲಿಮಿಟೆಡ್ ಕ್ವಶನ್ಸ್ ಇರುತ್ತೆ. ಅನ್ಲಿಮಿಟೆಡ್ ಆಗಿ ನೀವು ಮಾತಾಡಬಹುದು, ಅನ್ಲಿಮಿಟೆಡ್ ಆಗಿ ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಅಂತ ಹೇಳ್ತೀನಿ. ಸೊ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗ್ಲೂ ನನಗೆ ವಾಟ್ಸಪ್ ಮಾಡಿ. ಸೊ ನಾನು ಕಾಲ್ ರಿಸೀವ್ ಮಾಡಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಮೆಸೇಜ್ ಮಾಡಿ, ನಾನು ಫ್ರೀ ಆದಾಗ ಮೆಸೇಜ್ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ. ಸೊ ಎಸ್ ಗೈಸ್, ಸೊ ಈ ಒಂದು ವಿಡಿಯೋದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು. ದಟ್ ಈಸ್ ರಿಕನ್ಸಿಲೇಷನ್. ಸೊ ತುಂಬಾ ಜನ ರಿಕನ್ಸಿಲೇಷನ್ ವಿಡಿಯೋ ಮಾಡಿ ಅಂತ ಕೇಳ್ತಾ ಇರ್ತೀರಾ. ಸೊ ತುಂಬಾ ಲಾಂಗ್ ಟೈಮ್ ಇಂದ ಈ ಒಂದು ರಿಕ್ವೆಸ್ಟ್ ಬರ್ತಾನೆ ಇತ್ತು. ಸೊ ಕಾನ್ಸ್ಟೆಂಟ್ ಆಗಿ ನಂಗೆ ಬರೋಂತ ರಿಕ್ವೆಸ್ಟ್ ದಟ್ ಈಸ್ ರಿಕನ್ಸಿಲೇಷನ್. ಸೊ ಈ ವರ್ಷ ಈ ಒಂದು ನೆಕ್ಸ್ಟ್ ಬರೋ ತಿಂಗಳುಗಳಲ್ಲಿ ರಿಕನ್ಸಿಲೇಷನ್ ಆಗತ್ತಾ, ರಿಯೂನಿಯನ್ ಆಗತ್ತಾ, ನಮ್ಮ ಎಕ್ಸ್ ಪರ್ಸನ್ ನಮ್ಮ ಲೈಫಲ್ಲಿ ಮತ್ತೆ ವಾಪಸ್ ಬರ್ತಾರಾ, ಅವರು ನಮ್ಮ ಜೊತೆಗೆ ಚೆನ್ನಾಗಿ ಬಾಳ್ವೆ ಮಾಡ್ತಾರಾ ಅನ್ನೋದ್ರ ಬಗ್ಗೆ ಎಲ್ಲಾನು ತಿಳಿಸ್ಕೊಡಿ ಅಂತ ಕೇಳಿದಿರಾ. ಸೊ ಫೈನಲಿ ದಿಸ್ ವಿಡಿಯೋ ಇಸ್ ಔಟ್. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮತ್ತೆ ರೀಡಿಂಗ್ಸ್ ಬೇಕು ಅಂತ ಅಂದ್ರೆ ಖಂಡಿತ ನಂಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ಸೊ ಶಫಲ್ ಮಾಡೋಣ ವಿತೌಟ್ ಎನಿ ಕಾರ್ಡ್ಸ್ ಅಂಡ್ ಎಡಿಟ್ಸ್. ಓಕೆ, ಸೊ ಜಸ್ಟ್ ಅ ಸೆಕೆಂಡ್. ಓಕೆ, ಸೊ ಶಫಲ್ ಮಾಡೋಣ, ಯಾವ್ಯಾವ ಕಾರ್ಡ್ಸ್ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಓಕೆ, 9 ಆಫ್ ವಾಂಡ್ಸ್ ಇದೆ. ಓಕೆ, ಏಸ್ ಆಫ್ ಸೋರ್ಡ್ಸ್, 6 ಆಫ್ ವಾಂಡ್ಸ್, ಫುಲ್ ಕಾರ್ಡ್ ಅಂಡ್ ನೋಡಿ ಕಿಂಗ್ ಆಫ್ ಕಪ್ಸ್. ಬಾಟಮ್ ಆಫ್ ದಿ ಕಾರ್ಡ್ ಮೆಜಿಷಿಯನ್ ಇದೆ. ಸೊ ಗೈಸ್, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ನಿಮ್ಮ ಮಾಜಿ ಪ್ರೇಮಿ ನಿಮ್ಮ ಜೀವನದಲ್ಲಿ ಮತ್ತೆ ವಾಪಸ್ ಬರ್ತಾರಾ, ಅವರ ಜೊತೆಗೆ ರಿಕನ್ಸಿಲೇಷನ್ ಆಗತ್ತಾ, ರಿಯೂನಿಯನ್ ಆಗತ್ತಾ, ಅವ್ರ ಜೊತೆ ಮತ್ತೆ ಪ್ರೀತಿ ಪ್ರೇಮ ಪ್ರಣಯ ಎಲ್ಲ ಸ್ಟಾರ್ಟ್ ಆಗತ್ತಾ ಅಂದ್ರೆ ಬಾಟಮ್ ಆಫ್ ದಿ ಕಾರ್ಡ್ ಮೆಜಿಷಿಯನ್ ಇದೆ. ಖಂಡಿತವಾಗ್ಲೂ ಹೌದು. ಈ ಒಂದು ವ್ಯಕ್ತಿ ಆಲ್ರೆಡಿ ನಿಮ್ಮನ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ. ನಮ್ಮಿಬ್ರು ಮಧ್ಯೆ ಇರುವಂತ ಎಲ್ಲಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಸಪರೇಷನ್, ಲಾಂಗ್ ಡಿಸ್ಟೆನ್ಸ್, ನಮ್ಮಿಬ್ರ ಮಧ್ಯೆ ಏನೇ ಆಗಿದ್ರು ಕೂಡ ಅದೆಲ್ಲ ಆದಷ್ಟು ಬೇಗ ಹೀಲ್ ಆಗಿ ನಮ್ಮಿಬ್ರನ್ನ ಒಂದು ಮಾಡು ಅನ್ನೋದು ಅವರು ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ. ಕಾನ್ಸ್ಟೆಂಟ್ ಆಗಿ ಅವರು ದೇವರುಗಳ ಭೇಟಿಗೆ ನೀಡ್ತಾ ಇರ್ಬೋದು. ಧರ್ಮಸ್ಥಳ, ಚಾಮುಂಡೇಶ್ವರಿ ಬೆಟ್ಟ, ಈ ರೀತಿ ಎಲ್ಲಾ ತೀರ್ಥ ಸ್ಥಾನಕ್ಕೆಲ್ಲ ಹೋಗಿ ಖಂಡಿತವಾಗ್ಲೂ ಅವರು ನಿಮ್ಮನ್ನ ಆಯ್ಕೆ ಒಂದು ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ, ಮ್ಯಾನಿಫೆಸ್ಟೇಷನ್ ಮಾಡ್ಕೋತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಫಾರ್ ದ ಫಸ್ಟ್ ಟೈಮ್ ಒಬ್ಬ ವ್ಯಕ್ತಿಗೋಸ್ಕರ ಪ್ರಾರ್ಥನೆ ಮಾಡ್ತಿರೋದು ಇದೆ ಫಸ್ಟ್ ಟೈಮ್. ಸೊ ಅವ್ರು ಅನ್ಕೊಂಡೇ ಇರ್ಲಿಲ್ಲ ಒಂದು ದಿನ ಟೈಮ್ ಬರುತ್ತೆ ಇವ್ರಿಗೋಸ್ಕರ ನಾನು ಪ್ರಾರ್ಥನೆ ಮಾಡಕ್ಕಾಗತ್ತೆ ದೇವ್ರ ಹತ್ರ ಅಂತ ಅವ್ರಿಗೆ ಗೊತ್ತೇ ಇರ್ಲಿಲ್ಲ. ಅದನ್ನೇ ಹೇಳ್ತಾರೆ ನೋಡಿ, ಟೈಮ್ ಈಸ್ ಆಲ್ವೇಸ್ ಕೆಳಗಡೆ ಇರೋರು ಮೇಲೆ ಹೋಗ್ಬೇಕು, ಮೇಲೆ ಇರೋರು ಕೆಳಗಡೆ ಬರ್ಲೇಬೇಕು. ಸೊ ಎಲ್ಲದಕ್ಕೂ ಉತ್ತರ ಟೈಮ್ ಕೊಡುತ್ತೆ ಅಂತ ಹೇಳೋದು ಇದಕ್ಕೇನೆ. ಸೊ ನೀವು ತುಂಬಾ ಲಾಂಗ್ ಟೈಮ್ ಇಂದ ಇವ್ರಿಗೋಸ್ಕರ ಖಂಡಿತ ವೇಟ್ ಮಾಡ್ತಾ ಇದ್ರಾ, ಇವ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಾ, ನೀವು ಕೂಡ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ರಾ, ಆರ್ಕೆಗಳನ್ನ ಹೊತ್ಕೊಂಡಿದ್ದೀರಾ. ಅವರು ಇನ್ ದ ಸೇಮ್ ಟೈಮ್ ಅವರು ನೀವೇನ್ ಪೂಜೆಗಳು ಮಾಡಿದಿರಾ ಅಥವಾ ನೀವೇನ್ ಒಳ್ಳೇದ್ ಮಾಡಿದಿರಾ ಅದು ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಡೀಡ್ಸ್ ಇಂದ ಈ ಒಂದು ವ್ಯಕ್ತಿಗೆ ರಿಯಲೈಸೇಷನ್ ಆಗಿದೆ, ನಾನು ಮಾಡಿರೋದು ತಪ್ಪು ಅಂತ ಅರಿವಾಗಿದೆ, ಕರ್ಮ ಸಿಕ್ಕಿದೆ, ಕರ್ಮದಲ್ಲಿ ಅವ್ರ ಪಶ್ಚಾತ್ತಾಪ ಆಗಿದೆ. ಇವಾಗ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿ ಯೋಚನೆ ಮಾಡ್ತಿದ್ದಾರೆ, ನಾನು ಇವ್ರನ್ನ ಕಳ್ಕೊಳಕ್ ಆಗಲ್ಲ, ಇವ್ರನ್ನ ನಾನು ಪಡ್ಕೊಳ್ಳೇಬೇಕು, ಇವರೇ ನನ್ನ ಜೀವನದ ಮೂಲ ಪ್ರೀತಿ ನನಗೆ ಸಿಕ್ಕಿರೋದೇ ಇವರಿಂದ, ಅಥವಾ ಇವರ ಪ್ರೀತಿ ನಾನಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ನಾನು ನಾಶ ಆಗ್ತೀನಿ ಅನ್ನೋದು ಅವ್ರಿಗೆ ತುಂಬಾನೇ ಥಾಟ್ಸ್ ಬಂದಿದೆ. ಸೊ ಕಿಂಗ್ ಆಫ್ ಕಪ್ಸ್ ಇದೆ. ಅವರ ಈಗೋ, ಆಟಿಟ್ಯೂಡ್ ಎಲ್ಲವೂ ಕೂಡ ಕಳಚಿ ಅವರು ನಿಮ್ಮ ಪ್ರೀತಿಗೆ ಸರೆಂಡರ್ ಆಗೋದಕ್ಕೆ ಅವರು ನೋಡ್ತಿದ್ದಾರೆ. ಖಂಡಿತವಾಗ್ಲೂ ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಟು ಯು. ದ ಫುಲ್ ಕಾರ್ಡ್ ನ್ಯೂ ಬಿಗಿನಿಂಗ್ ಆಗ್ತಾ ಇದೆ, ರೀಬರ್ತ್ ಆಗ್ತಾ ಇದೆ ನಿಮ್ಮ ಕನೆಕ್ಷನ್. ಮತ್ತೆ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರ್ತಾ ಇದ್ದಾರೆ. ಅವರು ತುಂಬಾನೇ ಯೋಚನೆ ಮಾಡಿ ಒಂದು ರೈಟ್ ಡಿಸಿಷನ್ಸ್ ತಗೋತಾ ಇದ್ದಾರೆ. ನನ್ನ ವ್ಯಕ್ತಿನ ಕಾಂಟ್ಯಾಕ್ಟ್ ಮಾಡ್ಬೇಕು, ಯಾರ ಸಪೋರ್ಟ್ ಇಲ್ಲದೆ ಯಾರ ಮುಖಾಂತರನು ಅವ್ರ ಹತ್ರ ಹೋಗೋದು ಬೇಡ, ಅವ್ರ ಹತ್ರ ನಾನು ಡೈರೆಕ್ಟ್ ಆಗಿ ಹೋಗಿ ಮಾತಾಡ್ತೀನಿ. ಅವ್ರಿಗೆ ನಾನ್ ಬೇಕು, ನನಗೆ ಅವ್ರು ಬೇಕು ಅಂತ ಅಂದ್ರೆ ಖಂಡಿತವಾಗ್ಲೂ ನಮ್ಮಿಬ್ಬರೇ ಕುತ್ಕೊಂಡು ಮಾತಾಡ್ಬೇಕು. ಬೇರೆಯವ್ರ ಹೆಲ್ಪ್ ತಗೊಂಡು ನಾನೇನೋ ಹೇಳ್ತೀನಿ, ಬೇರೆಯವ್ರು ಅದನ್ನ ಇನ್ಯಾವ ತರ ಕಮ್ಯುನಿಕೇಟ್ ಮಾಡ್ತಾರೆ, ಯಾರನ್ನೂ ಕೂಡ ನಂಬಾರ್ದು. ನಾನು ಸ್ಟ್ಯಾಂಡ್ ತಗೊಂಡ್ಲೇಬೇಕು ಈ ಒಂದು
ಇಯರ್ ಅಲ್ಲಿ ಅಂತ ಹೇಳಿ ಒಂದು ಧೈರ್ಯ ಮಾಡ್ಕೊಂಡು ಒಂದು ಕರೇಜ್ ತಗೊಂಡು ನಿಮ್ಮ ಹತ್ರ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ, ಯಾವಾಗ ಮೀಟ್ ಮಾಡಬೇಕು, ಯಾವಾಗ ಮಾತಾಡಬೇಕು. ಸೊ ನಿಮ್ಮನ್ನ ಮೇ ಬಿ ಅವರು ಸ್ಪೈ ಮಾಡ್ತಾ ಇರ್ಬೋದು ಸೋಷಿಯಲ್ ಮೀಡಿಯಾಗಳಲ್ಲಾಗಿರ್ಬೋದು, ಅಥವಾ ನಿಮ್ಮ ಗೊತ್ತಿರುವಂತ ಕೆಲವೊಂದು ಫ್ರೆಂಡ್ಸ್ ಗಳಿಂದ ನಿಮ್ಮ ಬಗ್ಗೆ ತಿಳ್ಕೊತಾ ಇರ್ಬೋದು, ನಿಮ್ ಜೀವನದಲ್ಲಿ ಏನ್ ನಡೀತಾ ಇದೆ, ಯಾವ ಟೈಮ್ ಅಲ್ಲಿ ಒಂದು ವ್ಯಕ್ತಿಗೆ ಅಪ್ರೋಚ್ ಮಾಡಬಹುದು, ಅವ್ರ ಲೈಫ್ ಅಲ್ಲಿ ಯಾವ ತರ ಇದ್ದಾರೆ ಇವರು, ಪ್ರತಿಯೊಂದನ್ನು ಕೂಡ ಇವಾಗ ಅವ್ರು ಯೋಚನೆ ಮಾಡ್ತಿದ್ದಾರೆ. ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಎಮೋಷನ್ಸ್. ಆ ಪ್ರೀತಿ ಇದೆ, ಎಮೋಷನ್ಸ್ ಇದೆ, ಆ ಒಂದು ಅವರು ಕೂಡ ಒಳ್ಳೆಯವರೇ, ಏನು ಮಾಡಕ್ಕಾಗಲ್ಲ. ಇಷ್ಟು ದಿನಗಳ ಕಾಲ ಅವರು ನಿಮ್ಗೆ ನೋವು ಕೊಟ್ಟಿದ್ದಾರೆ, ಪೇನ್ ಮಾಡಿದ್ರೆ ಅದೆಲ್ಲದಕ್ಕೂ ನಿಮ್ಮ ಕಣ್ಣೀರ್ಗೆ ಅವ್ರ ಬೆಲೆನ ಕರ್ಮಕ್ಕೆ ಪೇ ಮಾಡಿ ಖಂಡಿತವಾಗ್ಲೂ ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಟು ಯು. ಸೊ ಅದಕ್ಕೆ ಹೇಳ್ತಾರೆ, ಯಾರನ್ನೂ ಕೂಡ ನಾವು ಉಡಾಫೆ ಮಾಡಬಾರ್ದು, ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಯಾರ ಪ್ರೀತಿ ನಮಗ್ ಸಿಕ್ಕಿರುತ್ತೆ ಅದೇ ಪ್ರೀತಿನ ಒಪ್ಕೋಬೇಕು, ತಬ್ಕೋಬೇಕು, ಇಷ್ಟಪಡ್ಬೇಕು, ಅದನ್ನ ಕಾಪಾಡ್ಕೋಬೇಕು. ಸೊ ಇವಾಗ ನಮ್ಮ ವ್ಯಕ್ತಿ ಅದನ್ನ ಮಾಡ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಇವರು ನಿಮ್ಮ ಬಗ್ಗೆ ತುಂಬಾ ಯೋಚನೆ ಮಾಡ್ತಾರೆ. ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಡ್ರೀಮ್ಸ್ ವಿತ್ ಯು. ಸೊ ತುಂಬಾ ಡ್ರೀಮ್ಸ್ ಇಟ್ಕೊಂಡಿದ್ದಾರೆ. ಈ ಸಲ ನನ್ನ ವ್ಯಕ್ತಿಗೆ ನಾನು ನ್ಯಾಯ ಕೊಡಬೇಕು, ಯಾರ ಮಾತು ಕೇಳದೆ ನಾನು ನನಗೋಸ್ಕರ ನನ್ನ ಜೀವನದಲ್ಲಿ ಒಂದು ಒಳ್ಳೆ ಡಿಸಿಷನ್ಸ್ ತಗೋಬೇಕು ಅಂತ ಹೇಳಿ ಖಂಡಿತವಾಗ್ಲೂ ಒಂದು ವ್ಯಕ್ತಿ ಯೋಚನೆ ಮಾಡ್ತಿದ್ದಾರೆ. ದಿಸ್ ಪರ್ಸನ್ ಇಸ್ ಲೈಕ್ ತುಂಬಾ ಯೋಚನೆ ಮಾಡ್ತಿದ್ದಾರೆ. ದಿಸ್ ಪರ್ಸನ್ ಡಸಂಟ್ ನೋ ಹೌ ಟು ರಿಯಾಕ್ಟ್, ಆರ್ ನಿಮ್ಮ ಹತ್ರ ಹೇಗೆ ಮುಖ ತೋರಿಸೋದು ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಬಟ್ ಇವಾಗ ಏನು ಮಾಡಕ್ಕಾಗಲ್ಲ, ತಪ್ಪಾಗಿದೆ, ತಪ್ಪನ ಅವ್ರು ತಿದ್ಕೊಂಡಿದ್ದಾರೆ, ನಿಮ್ಮ ಹತ್ರ ಕ್ಷಮೆ ಕೇಳಬೇಕು, ನೀವು ಅವ್ರನ್ನ ಕ್ಷಮಿಸ್ಬೇಕು ಅಂತ ಅವ್ರು ತುಂಬಾನೇ ಯೋಚನೆ ಮಾಡ್ತಿದ್ದಾರೆ. ಸೊ ಖಂಡಿತವಾಗಿಯೂ ಕೂಡ ಇಷ್ಟು ವರ್ಷಗಳ ಕಾಲ ನೀವೇನೆಲ್ಲ ಇವ್ರಿಗೋಸ್ಕರ ತುಂಬಾ ಪ್ರಪೋಸಲ್ಸ್ ಬಂದಿದ್ರು, ನೀವು ಅವ್ರನ್ನ ಕ್ಯಾನ್ಸಲ್ ಮಾಡಿ ಇವರೇ ಬೇಕು ಅಂತ ಪಟ್ಟಿ ಹಿಡ್ದಿರುವಂತ ನಿಮ್ಮ ಪ್ರೀತಿಗೆ ದೇವರು ಉತ್ತರ ಕೊಡ್ತಾ ಇದ್ದಾರೆ. ಖಂಡಿತವಾಗ್ಲೂ ನಿಮಗೆ, ನಿಮ್ಮ ಪ್ರೀತಿಗೆ ಯೂನಿವರ್ಸ್ ಡೈರೆಕ್ಷನ್ ಇದೆ, ಯೂನಿವರ್ಸ್ ಗೈಡೆನ್ಸ್ ಇದೆ, ಯೂನಿವರ್ಸ್ ಪ್ರೊಟೆಕ್ಷನ್ ಇದೆ. ನಿಮ್ಮ ಪ್ರೀತಿ ಯಾವತ್ತಿಗೂ ಸೋಲಕ್ಕೆ ಯಾವತ್ತೂ ಆಗೋದಿಲ್ಲ, ಗೆದ್ದೇ ಗೆಲ್ಲುತ್ತೆ. ನಿಮ್ಮ ಪ್ರೀತಿ ನೋಡಿ ಸಕ್ಸಸ್ ಆಗತ್ತೆ ಅಂತ ಬರ್ತಾ ಇದೆ. ದೇರ್ ಈಸ್ ಅ ವಿಕ್ಟರಿ ಕಾರ್ಡ್. ಪ್ರಪೋಸಲ್ಸ್ ಬರುತ್ತೆ, ಕಮಿಟ್ಮೆಂಟ್ ಕೊಡ್ತಾರೆ, ಮತ್ತೆ ಅವರು ನಿಮ್ಮ ಪಾಲಿಗೆ ಬರ್ತಾ ಇದ್ದಾರೆ. ಯು ಆರ್ ಅ ಡೆಸ್ಟಿನೇಷನ್ ಪಾರ್ಟ್ನರ್ ಫಾರ್ ದಿಸ್ ಪರ್ಸನ್. ಸೊ ಅದನ್ನೇ ಹೇಳೋದು ನೋಡಿ, ನಮ್ಮ ಭಾಗ್ಯದಲ್ಲಿ ಏನು ದೇವರು ಬರ್ದಿರ್ತಾನೋ ಅದೇ ವ್ಯಕ್ತಿ, ಅದೇ ಪ್ರೀತಿನೇ ಬರೋಕ್ಕೆ ಸಾಧ್ಯ. ಯಾರು ಕೂಡ ಬೇರೆಯವರು ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದೇ ಇದಕ್ಕೆ. ಸೊ ದಟ್ ಈಸ್ ವಾಟ್ ದ ಡೆಸ್ಟಿನಿ ಈಸ್. ಸೊ ಏಸ್ ಆಫ್ ಸೋರ್ಸ್ ಇದೆ. ಸೊ ದೇರ್ ಈಸ್ ಅ ನ್ಯೂ ಚಾಪ್ಟರ್ ಇಸ್ ಓಪನಿಂಗ್. ಸೊ ಹೊಸ ಚಾಪ್ಟರ್, ಹೊಸ ವ್ಯಕ್ತಿ ಆಗಿ ನಿಮ್ಮ ಮುಂದೆ ನಿಮ್ಮ ಎಕ್ಸ್ ಪಾರ್ಟ್ನರ್ ಬರ್ತಾ ಇದ್ದಾರೆ. ಸೊ ಅವ್ರಿಗೋಸ್ಕರ ನೀವು ಮಾಡ್ಕೋಬಹುದಾ ಅಂದ್ರೆ ಖಂಡಿತವಾಗ್ಲೂ ಹೌದು. ಒಂದು ಚಾನ್ಸ್ ಕೊಡ್ಬೋದಾ ಅಂದ್ರೆ ಖಂಡಿತವಾಗ್ಲೂ ಚಾನ್ಸ್ ಕೊಡ್ಬೋದು. ನೋಡಿ, ಯಾರು ತಪ್ಪು ಮಾಡಲ್ಲ, ಎಲ್ಲಾರು ತಪ್ಪು ಮಾಡೇ ಮಾಡ್ತಾರೆ. ಆ ತಪ್ಪನ್ನ ಅವ್ರು ತಿದ್ಕೊಂಡಿದ್ದಾರೆ, ಅವ್ರಿಗೆ ಅದು ಅರ್ಥ ಆಗಿದೆ ಅಂತ ಅಂದ್ರೆ ಖಂಡಿತವಾಗ್ಲೂ ನಾವು ಅವ್ರನ್ನ ಕ್ಷಮಿಸೋದಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಖಂಡಿತವಾಗ್ಲೂ ನೀವು ಅವ್ರನ್ನ ಕ್ಷಮಿಸಬಹುದು ಅಂತ ನಾನು ಹೇಳ್ತೀನಿ. ಅಂಡ್ 9 of Wands ಇದೆ. ತುಂಬಾ ವರಿ ಮಾಡ್ಕೊಂಡಿದ್ದಾರೆ ಇವರು. ಗೊತ್ತಾಗ್ತಾ ಇಲ್ಲ ನೀವ್ ಯಾವ ತರ ರಿಯಾಕ್ಟ್ ಮಾಡ್ತೀರಾ, ನೀವ್ ಯಾವ ತರ ಅವ್ರ ಜೊತೆಗೆ ಮಾತಾಡ್ತಿರೋ ಇಲ್ವೋ, ರಿಜೆಕ್ಟ್ ಮಾಡ್ತಿರೋ, ಒಪ್ಕೋತಿರೋ, ಯಾವ ಒಂದು ಇಂಟೆನ್ಷನ್ ನಿಮ್ಗಿರುತ್ತೆ ಅನ್ನೋದು ಈ ಒಂದು ವ್ಯಕ್ತಿಗೆ ಒಂದು ಐಡಿಯಾ ಸಹ ಇಲ್ಲ. ಬಟ್ ಖಂಡಿತವಾಗ್ಲೂ ಆ ಭಯದಿಂದನೇ ನಿಮ್ಮ ಹತ್ರ ಬಂದು ಮಾತಾಡ್ತಾರೆ. ಯಾವಾಗ ರಿಕನ್ಸಿಲೇಷನ್ ಆಗ್ಬೋದು ಅಂದ್ರೆ ವಿತಿನ್ ದ ನೆಕ್ಸ್ಟ್ 2 to 3 months ಅಥವಾ 6 months ಒಳಗಡೆ ರಿಕನ್ಸಿಲೇಷನ್ ಆಗುತ್ತೆ. ಅದ್ರ ಜೊತೆಗೆ ನಿಮ್ಮ ವ್ಯಕ್ತಿ ಕಡೆಯಿಂದ ಕಮ್ಯುನಿಕೇಶನ್ ಬರುವಂತ ಎಲ್ಲಾ ಚಾನ್ಸಸ್ ಇರುತ್ತೆ. ಅತಿ ಶೀಘ್ರದಲ್ಲಿ ಇವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ಸಂಪರ್ಕ ಮಾಡ್ತಾರೆ. ಯಾವುದೇ ರೀತಿ ಒಂದು ವ್ಯಕ್ತಿ ನಿಮಗೆ ಮತ್ತೆ ಕೈ ಬಿಟ್ಟು ಹೋಗೋದಿಲ್ಲ. ದಿಸ್ ಪರ್ಸನ್ ಇಸ್ ಬೀನ್ ವೆರಿ ಅನ್ಸ್ಟಾಪಬಲ್ ಇನ್ ದಿಸ್ ಕನೆಕ್ಷನ್. ಅಂಡ್ ಈ ಪ್ರೀತಿನ ಪಡ್ಕೊಳ್ಳೇಬೇಕು ಅಂತ ಒಂದು ನಿರ್ಧಾರ ಮಾಡಿ ನಿಮ್ಮ ಹತ್ರ ಬರ್ತಿದ್ದಾರೆ ಅಂತ ಹೇಳ್ತಾ, God bless you and take care, guys.